ಈಗ ನಿಮಗೆಲ್ಲರೂ ನಿಮ್ಮ ಕೈಯಲ್ಲಿ ಪಾಂಪ್ಲೆಟ್ಸ್ ಇರ್ಬೋದು. ಸೊ ನಾವು 2023-2024ನೇ ಸಾಲಿನಲ್ಲಿ ಮೊದಲನೇದಾಗಿ ಕರ್ನಾಟಕದಲ್ಲಿ ನಾವು ಗೊಬ್ಬರ ಉತ್ಪನ್ನಗಳನ್ನು ನಾವು ಲಾಂಚ್ ಮಾಡಿದ್ವಿ. ಸೊ 2025 ಅಕ್ಟೋಬರಿಂದ ಲಾಸ್ಟ್ನೇ ವರ್ಷದಿಂದ ಕೇರಳದಲ್ಲೂ ಸಮೇತ ಕಾಸರಗೋಡು ಡಿಸ್ಟಿಕ್ನಲ್ಲಿ ನಾವು ಗೊಬ್ಬರ ವಿತರಣೆಯನ್ನು ಮಾಡಿದ್ದೀವಿ. ಸೊ ನಾವೀಗ 5-6 ಗೊಬ್ಬರದ ಉತ್ಪನ್ನಗಳು ಕ್ಯಾಂಪ್ಕೋ ಬ್ರ್ಯಾಂಡ್ನಿಂದ ಸಪ್ಲೈ ಆಗ್ತಾ ಇದೆ. ಮೊದಲನೇದಾಗಿ ಕ್ಯಾಂಪ್ಕೋ ಆಯುಷ್ ಅನ್ನೋದು, ಸೊ ಅದು ಸಮೃದ್ಧ ಸಾವಯವ ಗೊಬ್ಬರ. ಎರಡನೇದಾಗಿ ಕ್ಯಾಂಪ್ಕೋ ಪೌಷ್ಟಿಕ ಅನ್ನೋದು ಲಘು ಪೋಷಕಾಂಶಗಳ ಮಿಶ್ರಣ ಗೊಬ್ಬರ. ಮೂರನೇದಾಗಿ ಕ್ಯಾಂಪ್ಕೋ ಡೋಲೋಮೈಟ್ ಅನ್ನೋದು, ಮತ್ತೆ ಬೋರ್ಡೋ ಮಿಶ್ರಣದ ಪದಾರ್ಥಗಳಾಗಿರ್ತಕ್ಕಂಥ ಕಾಪರ್ ಸಲ್ಫೇಟ್, ಮೈಲ್ತುತ್ತು, ಅದೇ ರೀತಿ ಹೈಡ್ರೇಟೆಡ್ ಲೈಮ್, ಹಾಗೆ ಶೆಲ್ ಲೈಮ್, ಅದೇ ರೀತಿ ವೆಟ್ಟಿಂಗ್ ಅಂಡ್ ಸ್ಪ್ರೆಡ್ಡಿಂಗ್ ಏಜೆಂಟ್ ಆಗಿ ಕ್ಯಾಂಪ್ಕೋ ಮ್ಯಾಕ್ಸ್ ವೆಟ್. ಸೊ ಈ 6 ಉತ್ಪನ್ನಗಳು ಕ್ಯಾಂಪ್ಕೋದಲ್ಲಿ ಶಾಖೆಗಳಲ್ಲಿ ಮತ್ತೆ ಸಹಕಾರ ಸಂಘಗಳಲ್ಲಿ ಲಭ್ಯವಾಗಿರುತ್ತದೆ. ಸೊ ಈ ಒಂದು ಕ್ಯಾಂಪ್ಕೋ ಆಯುಷ್ ಅಂದ್ರೆ ಸಾವಯವ ಗೊಬ್ಬರದಲ್ಲಿ ಸೊ ನಾವು ಅದರಲ್ಲಿ ಈ ಪ್ರದೇಶಗಳಲ್ಲಿ ಈ ಕರಾವಳಿ ಪ್ರದೇಶ ಆಗಿರ್ಬೋದು, ಮಲೆನಾಡು ಪ್ರದೇಶ ಆಗಿರ್ಬೋದು, ಬಯಲುಸೀಮೆ ಆಗಿರ್ಬೋದು, ಎಲ್ಲ ಒಂದು ಮಣ್ಣಿನ ಗುಣಗಳನ್ನು ಸರಿಯಾಗಿ ತಯಾರು ಮಾಡಿರ್ತಕ್ಕಂಥ ಒಂದು ಗೊಬ್ಬರ ಆಗಿದೆ. ಸೊ ಇದರಲ್ಲಿ ನಾವು ಎರೆಹುಳ ಗೊಬ್ಬರ ಆಗಿರ್ಬೋದು, ಕುರಿ ಗೊಬ್ಬರ, ಕೋಳಿ ಗೊಬ್ಬರ, ಅರಳಿಂಡಿ ಮತ್ತೆ ಬೇವಿನ ಹಿಂಡಿ ಪುಡಿ, ಮತ್ತೆ ಜೈವಿಕ ಉತ್ತೇಜಗಳಾಗಿರ್ತಕ್ಕಂಥ ಯೂಮಿಕ್ ಆಸಿಡ್, ಫುಲ್ವಿಕ್ ಆಸಿಡ್, ಮತ್ತೆ ಸೀವೀಡ್ ಎಕ್ಸ್ಟ್ರಾಕ್ಟ್, ಮತ್ತೆ NPK ಸೂಕ್ಷ್ಮಾಣು ಜೀವಿಗಳನ್ನ ಸ್ಪ್ರೇ ಮಾಡಿಸಿ ತಯಾರು ಮಾಡಿರ್ತಕ್ಕಂಥ ಗೊಬ್ಬರ. ಸೊ ಇದರಲ್ಲಿ ವರ್ಷಕ್ಕೆ 2 kg ಯೂಸ್ ಮಾಡಬೇಕು. ಈ ಎಲ್ಲ ಕಾನ್ಸಂಟ್ರೇಷನ್ ಇರೋದ್ರಿಂದ ಈ ವರ್ಷದಲ್ಲಿ 140 NPK ರೇಷಿಯೋ ಏನಿದೆ ಅದನ್ನ ಸಾವಯವ ರೂಪದಲ್ಲಿ ಕೊಡುವಂತ ಪ್ರಯತ್ನ ಮಾಡಿದ್ವಿ. ಅದೇ ಕಾರಣಕ್ಕಾಗಿ 2 kg ಪ್ರತಿ ವರ್ಷಕ್ಕೆ ನಾವು ಶಿಫಾರಸನ್ನ ಮಾಡಿದ್ದೀವಿ. ಸೊ ನೈಟ್ರೋಜನ್ ಪರ್ಸೆಂಟೇಜ್ 1-2%, ಫಾಸ್ಫರಸ್ ಪರ್ಸೆಂಟೇಜ್ 2-3%, ಪೊಟ್ಯಾಷಿಯಂ ಪರ್ಸೆಂಟೇಜ್ ಅಡಿಕೆ ಬೆಳೆಗೆ ತುಂಬಾ ಇಂಪಾರ್ಟೆಂಟ್ ಆಗಿರೋದ್ರಿಂದ ನಾವು ಒಂದು ಸ್ವಲ್ಪ ಕಾನ್ಸಂಟ್ರೇಷನ್ ಜಾಸ್ತಿ ಮೇಂಟೈನ್ ಮಾಡಿದೀವಿ. 5-6% ಪೊಟ್ಯಾಷಿಯಂ ಪರ್ಸೆಂಟೇಜ್ ಇರುತ್ತೆ. ಸೊ ಹಾಗಾಗಿ ಈ ಒಂದು 3 ವರ್ಷದಿಂದ ಒಳಗಡೆ ಇರುವಂತ ಗಿಡಗಳಿಗೆ 1 kg, ಮತ್ತೆ ಇಳುವರಿ ಕೊಡುವಂತ ಗಿಡಗಳಿಗೆ 2 kg, ವರ್ಷದಲ್ಲಿ 2 kg ಕೊಟ್ರೆ ಸಾಕು. ಸೊ ಆದ್ರೆ 2 ಬಾರಿ 1 kg ಕೊಟ್ರೆ ತುಂಬಾ ಒಳ್ಳೆಯದು. ಸೊ ಅದೇ ರೀತಿ ಎರಡನೇ ಗೊಬ್ಬರ ಆಕ್ಚುಲಿ ಕರ್ನಾಟಕದಲ್ಲಿ ಕ್ಯಾಂಪ್ಕೋ ಪೌಷ್ಟಿಕ ಆಲ್ರೆಡಿ ನಾವು ವಿತರಣೆ ಮಾಡಿದೀವಿ. ಈ ಭಾಗದಲ್ಲಿ ನಮಗೆ ಲೈಸೆನ್ಸ್ ಕೊರತೆ ಇರೋದ್ರಿಂದ, ಏಕೆ ಅಂತಂದ್ರೆ ಕರ್ನಾಟಕದಲ್ಲಿ ಇರುವಂತಹ ಮಣ್ಣಿನ ಗುಣಗಳ ಆಧಾರದ ಮೇಲೆ ಕರ್ನಾಟಕ ಡಿಪಾರ್ಟ್ಮೆಂಟ್ ಆಫ್ ಅಗ್ರಿಕಲ್ಚರ್ ಅವರು ಪರ್ಮಿಷನ್ ಕೊಟ್ಟು ಗ್ರೇಡ್ ಅನ್ನ ಪ್ರಿಪೇರ್ ಮಾಡಿರುವಂತದ್ದು ಕ್ಯಾಂಪ್ಕೋ ಪೌಷ್ಟಿಕ. ಅದೇ ರೀತಿ ಕೇರಳ ರಾಜ್ಯದಲ್ಲಿ ನಮಗೆ ಇನ್ನೂ ಪರ್ಮಿಷನ್ ಸಿಗಬೇಕಾಗಿದೆ. ಆದ್ರೂ ಕೂಡ ಇಲ್ಲಿ ರೈತರ ಒಂದು ರಿಕ್ವೆಸ್ಟ್ ಇದ್ದಾಗಿ ನಾವು ಪುತ್ತೂರಿಂದ ಕೂಡ ಅದನ್ನ ಸಪ್ಲೈ ಮಾಡ್ತಾ ಇದ್ದೀವಿ. ಬಟ್ ಕೇರಳದಲ್ಲಿ ಕ್ಯಾಂಪ್ಕೋ ಪೌಷ್ಟಿಕ ಲಭ್ಯ ಇಲ್ಲ. ಇದನ್ನ 2 ಬಣ್ಣಗಳಾಗಿ ನಾವು ವಿಂಗಡಣೆ ಮಾಡಿದೀವಿ. ಈಗ ಕರಾವಳಿ ಪ್ರದೇಶದಲ್ಲಿ ದಕ್ಷಿಣ ಕನ್ನಡ, ಉತ್ತರ ಕನ್ನಡ, ಉಡುಪಿ, ಸೊ ಮಲೆನಾಡು ಈ ರೀಜನ್ ಅಲ್ಲಿ ಅತಿ ಹೆಚ್ಚು ಮಳೆ ಬೀಳೋದ್ರಿಂದ ಸೊ ಅಲ್ಲಿ ಮಣ್ಣು ಆಮ್ಲಿ ಆಗಿರೋದ್ರಿಂದ ಅದರಲ್ಲಿ ನಮಗೆ ಜಿಂಕ್ ಮತ್ತೆ ಬೋರಾನ್, ಮೆಗ್ನೀಷಿಯಂ ಸಲ್ಫೇಟ್ 3 ಮಿಶ್ರಣ ಮಾಡಿ ತಯಾರು ಮಾಡಿದ್ವಿ. ಯಾಕೆ ಅಂತಂದ್ರೆ ಐರನ್, ಮ್ಯಾಂಗನೀಸು ಅತಿ ಹೆಚ್ಚು ಮಳೆ ಬೀಳೋ ಪ್ರದೇಶದಲ್ಲಿ ಜಾಸ್ತಿ ಇರೋದ್ರಿಂದ ಆ ಒಂದು ಗ್ರೇಡ್ ನ ನಾವು ಬಯಲುಸೀಮೆಯಲ್ಲಿ ಜಿಂಕ್, ಐರನ್, ಮ್ಯಾಂಗನೀಸ್, ಬೋರಾನ್ ಹಸಿರು ಬಣ್ಣದ ಬ್ಯಾಗ್ ನಲ್ಲಿ ಬಯಲುಸೀಮೆ ಕೊಡ್ತಾ ಇದೀವಿ. ಜಿಂಕ್, ಬೋರಾನ್, ಮೆಗ್ನೀಷಿಯಂ ಸಲ್ಫೇಟ್ ಗುಲಾಬಿ ಬಣ್ಣದ ಬ್ಯಾಗ್ ನಲ್ಲಿ ಈ ಏರಿಯಾದಲ್ಲಿ ನಾವು ಸಪ್ಲೈ ಮಾಡ್ತಾ ಇದ್ದೀವಿ. ಅದೇ ರೀತಿ ಇನ್ನು 3ನೇ ಉತ್ಪನ್ನ ಬಂದು ಈ ಒಂದು ಪೌಷ್ಟಿಕನ ವರ್ಷಕ್ಕೆ 100 ಗ್ರಾಮ್ ಕೊಟ್ಟರೆ ಸಾಕು. 2 ಸರಿ 55 ಗ್ರಾಮ್ ಕೊಟ್ಟರು ಓಕೆ. 1ರಿಂದ 3 ವರ್ಷದ ಒಳಗಡೆ ಇರೋ ಗಿಡಗಳಿಗೆ 50 ಗ್ರಾಮ್ ಕೊಟ್ಟರೆ ಸಾಕು. ಅದೇ ರೀತಿ 3 ವರ್ಷದ ಮೇಲ್ಗಡೆ ಇರೋ ಗಿಡಗಳಿಗೆ ವರ್ಷದಲ್ಲಿ 100 ಗ್ರಾಮ್ ಕೊಟ್ಟರೆ ಸಾಕಾಗುತ್ತೆ. ಅದೇ ರೀತಿ 3ನೇ ಉತ್ಪನ್ನ ಕ್ಯಾಂಪ್ಕೋ ಡೋಲೋಮೈಟ್ ಲಾಂಚ್ ಮಾಡಿದ ಉದ್ದೇಶ ಏನಂದ್ರೆ ಇಲ್ಲಿರ್ತಕ್ಕಂಥ ಅತಿ ಹೆಚ್ಚು ಮಳೆ ಬೀಳುವ ಪ್ರದೇಶ, ಕರಾವಳಿ ಪ್ರದೇಶ, ಲ್ಯಾಟರೈಟ್ ಸಾಯಿಲ್ ಇರುವಂತಹ ಪ್ರದೇಶದಲ್ಲಿ ಯಾವಾಗ ಮಣ್ಣಿನ pH ಅಸಿಡಿಕ್ ಆಗಿರುತ್ತೆ ಅಂದ್ರೆ ಆಮ್ಲೀಯ ಆಗಿರುತ್ತೆ, ಬಿಲೋ 7 ಇರುತ್ತೆ ಅಂದ್ರೆ 7ರಿಂದ ಕೆಳಗಡೆ ಇರುತ್ತೆ, 5, 5.5, 6 ಈ ಟೈಪ್ ಇರುತ್ತೆ. ಸೊ ಆ ಒಂದು pH ನ ತಟಸ್ಥ pH ಗೆ ತರಬೇಕು ಅನ್ನೋ ಉದ್ದೇಶದಿಂದ ಡೋಲೋಮೈಟ್ ಅನ್ನ ಲಾಂಚ್ ಮಾಡಿದ್ದು. ಅದನ್ನ ಅಪ್ಲೈ ಮಾಡಿದ್ರೆ ತಟಸ್ಥ pH ಗೆ ಏನಾದ್ರೂ ಮಣ್ಣಿನ pH ತಟಸ್ಥ ಆದ್ರೆ ನೀವು ಮುಂದೆ ಕೊಡುವಂತ ಗೊಬ್ಬರಗಳನ್ನ
ಪ್ಲಾಂಟ್ ಅಪ್ಡೇಟ್ ಮಾಡ್ಕೊಳ್ಳೋದಕ್ಕೆ ಉಪಯೋಗ ಆಗುತ್ತೆ ಅನ್ನೋ ಉದ್ದೇಶದಿಂದ ಡೋಲಮೈಟ್ ಅಥವಾ ಸುಣ್ಣ ಅಂತ ಹೇಳ್ಬಿಟ್ಟು ಎಲ್ಲ ಮುಂಚೆ ಎಲ್ಲ ಕೊಡ್ತಾ ಇದ್ರೆ ಅದನ್ನ ನಾವು ಲಾಂಚ್ ಮಾಡ್ತೀವಿ. ಸೊ ಈ 3 ಉತ್ಪನ್ನಗಳು ಈಗ 2024ರಿಂದ ಕೊಡ್ತಾ ಇದ್ವಿ. ಅದೇ ರೀತಿ ಕಾಪರ್ ಸಲ್ಫೇಟ್ ಮೈಲುಗುತ್ತನ್ನ ಮುಂಚೆಯಿಂದ ಕೊಡ್ತಾ ಇದ್ದೇವೆ. ಸೊ ಯಾರು ಅದು ರಿಯಾಯಿತಿ ದರದಲ್ಲಿ 40 ರೂಪಾಯಿ ರಿಯಾಯಿತಿ, ಮಾರ್ಕೆಟ್ ರೇಟ್ಗಿಂತ 40 ರೂಪಾಯಿ ರಿಯಾಯಿತಿ ದರದಲ್ಲೂ ಕೊಡ್ತಾ ಇದ್ವಿ. ಬೋರ್ಡೋ ಮಿಶ್ರಣ ರೇಷಿಯೋ ಹೇಗೆ ಅಂದ್ರೆ 1:1:100 ಅಂದ್ರೆ 1 kg ಕಾಪರ್ ಸಲ್ಫೇಟ್ 1 kg ಸುಣ್ಣ 100 ಲೀಟರ್ ನೀರಿನಲ್ಲಿ ಮಿಶ್ರಣ ಮಾಡಿ ಕೊಡಬೇಕು ಅನ್ನೋದು ಬೋರ್ಡೋ ಮಿಶ್ರಣದ ಒಂದು ಇದು. ಸೊ ಆದ್ರೆ ಎಲ್ಲ ರೈತರು ಅಂದ್ರೆ ನಮಗೆ ತುಂಬಾ ಫೋನ್ಗಳು ಬರೋದು ಹೇಗೆ ಅಂತಂದ್ರೆ ನಾವು ಲೈನ್ ನ ಜಾಸ್ತಿ ಹಾಕ್ತಿವಿ, ಸೊ ಲೈನ್ ನ ಜಾಸ್ತಿ ಹಾಕಿದ್ರೆ ಏನೂ ಆಗಲ್ವಾ, ಸೊ ಈ ತರ ಎಲ್ಲ ಕ್ವಶನ್ಸ್ ಕೇಳ್ತಾರೆ. ಸೊ ಆದ್ರೆ ಲೈನ್ ಹಾಕೋ ಉದ್ದೇಶ ಏನಂದ್ರೆ ಕಾಪರ್ ಸಲ್ಫೇಟ್ ಆಮ್ಲೀಯ ಗುಣ ಹೊಂದಿರೋದ್ರಿಂದ ಅದನ್ನ ನ್ಯೂಟ್ರಲ್ ಮಾಡೋದ ಉದ್ದೇಶದಿಂದ ಲೈನ್ ನ ಹಾಕೋದು. ಸೊ ಈಗ ಒಂದು 80 ಲೀಟರ್ ಬ್ಯಾರಲ್ ಅಲ್ಲಿ 10 ಲೀಟರ್ ನೀರಲ್ಲಿ 1 kg ಸುಣ್ಣ 1 kg ಕಾಪರ್ ಸಲ್ಫೇಟ್ ನ ಸಪರೇಟ್ ಆಗಿ ಮಿಕ್ಸ್ ಮಾಡಿಬಿಟ್ಟು 80 ಲೀಟರ್ ನೀರಲ್ಲಿ ಫಸ್ಟ್ ಸುಣ್ಣನ ಹಾಕಿ ಅದಾದ್ಮೇಲೆ ಕಾಪರ್ ಸಲ್ಫೇಟ್ ನ ಹಾಕಿ ಮಿಶ್ರಣ ಕಂಟಿನ್ಯೂಸ್ ಆಗಿ ಸ್ಟಿರ್ ಮಾಡ್ಕೊಂಡು ಅಂದ್ರೆ ಮಿಕ್ಸ್ ಮಾಡ್ಕೊಂತ ಇತ್ತು. ಸೊ ಅದಾದ್ಮೇಲೆ pH ನ ಚೆಕ್ ಮಾಡ್ಬೇಕು. pH ನ ಚೆಕ್ ಮಾಡಿದಾಗ ಅಲ್ಲಿ ಏನಾದ್ರೂ ನಿಮಗೆ pH ನ್ಯೂಟ್ರಲ್ ಆಗಿಲ್ಲ ಅಥವಾ ಆಲ್ಕಲೈನಿ ಬಂದಿಲ್ಲ ಅಂತಂದ್ರೆ ಆ ತದನಂತರ ನೀವು ಬೇಕಾದ್ರೆ ಸುಣ್ಣನ ಹಾಕ್ಬೋದು. ಸುಣ್ಣ ಹಾಕೋ ಉದ್ದೇಶ ಏನಂದ್ರೆ ಕೊಳೆ ರೋಗ ನೀವು ಸಪ್ಲೈ ಸ್ಪ್ರೇ ಮಾಡೋದು ಕೊಳೆ ರೋಗ ಕಡಿಮೆ ಆಗ್ಬೇಕು ಅಂತ. ಸೊ ಕೊಳೆ ರೋಗ ಏನಂದ್ರೆ ಆಮ್ಲೀಯ ಗುಣನ ಅದು ತುಂಬಾ ಇಷ್ಟಪಡೋದು. ಅಂದ್ರೆ ಈ ಮಳೆ ಬಂದಾದ್ಮೇಲೆ ಟೆಂಪರೇಚರು, ಹ್ಯೂಮಿಡಿಟಿ, ಆಮೇಲೆ ಮಳೆ ಬಂದಾಗ ಎಲೆ ಮೇಲೆ ಇರ್ತಕ್ಕಂಥ ನೀರು ಅದೆಲ್ಲದೂ ಕೊಳೆ ರೋಗಕ್ಕೆ ತುಂಬಾ ಇಷ್ಟ. ಆ ಒಂದು ಮೈಕ್ರೋ ಕ್ಲೈಮೇಟ್ ನ ಕ್ರಿಯೇಟ್ ಮಾಡ್ಕೊಳ್ಳೋದು, ಅದ್ರ ವಿರುದ್ಧವಾಗಿ ನಾವು ಸ್ಪ್ರೇ ಮಾಡೋದೇ ಬೋರ್ಡೋ ಮಿಶ್ರಣ. ಹಾಗಾಗಿ ಆ ಸುಣ್ಣನ ಅಪ್ಲೈ ಮಾಡೋದು ಏನಕ್ಕೆ ಅಂತಂದ್ರೆ ಆಮ್ಲೀಯ ಗುಣ ಇರ್ತಕ್ಕಂಥ ಕಾಪರ್ ಸಲ್ಫೇಟ್ ನ ನ್ಯೂಟ್ರಲ್ ಮಾಡಿ ಸ್ಪ್ರೇ ಮಾಡಬೇಕು ಅನ್ನೋ ಉದ್ದೇಶದಿಂದ ಮಾಡೋದು. ಸೊ ಈ ಒಂದು ಮತ್ತೆ ಅದೇ ರೀತಿ ಅದೆಲ್ಲ ಆದ್ಮೇಲೆ pH ತಟಸ್ಥವಾಗಿದೆ ಅಂತಂದಾಗ ಸ್ಪ್ರೇ ಮಾಡಬಹುದು. ವೆಟ್ಟಿಂಗ್ ಅಂಡ್ ಸ್ಪ್ರೆಡಿಂಗ್ ಏಜೆಂಟ್ ಕೂಡ ಅವಶ್ಯಕತೆ ಇದ್ದ ಕಡೆ ನೀವು ಮಳೆ ಜಾಸ್ತಿ ಬಂದಾಗ ಯೂಸ್ ಮಾಡಬಹುದು. ಅದು ಕೂಡ ಒಂದು ಬ್ಯಾರಲ್ಗೆ ನಾವು 100ರಿಂದ 150 ml ರೆಕಮೆಂಡ್ ಮಾಡ್ತೀವಿ. ಒಂದು ಬ್ಯಾರಲ್ಗೆ 200 ml ರೆಕಮೆಂಡ್ ಮಾಡ್ತೀವಿ. 100 ಲೀಟರ್ಗೆ 100 ml ಅಂದ್ರೆ 1 ml per ಲೀಟರ್ ಆಗಿ ರೆಕಮೆಂಡೇಶನ್ ಮಾಡ್ತೀವಿ. ಸೊ ಅದೇ ರೀತಿ ನಿಮಗೆ ಹೆಚ್ಚಿನ ಮಾಹಿತಿ ಏನಾದರೂ ಬೇಕಾಗಿದ್ರೆ ಯಾವಾಗ ಬೇಕಾದ್ರೂ ಕೆಳಗಡೆ ಪಾಂಪ್ಲೆಟ್ಸ್ ಅಲ್ಲಿ ಕೊಟ್ಟಿರೋದ್ರ ನಂಬರ್, ಲ್ಯಾಂಡ್ಲೈನ್ ನಂಬರ್ ಮತ್ತೆ ಫೋನ್ ನಂಬರ್ ಇದೆ. ಯಾವಾಗ ಬೇಕಾದ್ರೂ ನೀವು ಕಾಲ್ ಮಾಡಿ ಇನ್ಫಾರ್ಮೇಶನ್ ತಿಳ್ಕೊಬಹುದು. ಧನ್ಯವಾದ. ಸನ್ಮಾನ್ಯ ವಾರಣಾಸಿ ಸುಬ್ರಾಯ ಭಟ್ರ 100ನೇ ಜನ್ಮ ವರ್ಷ ಮೊನ್ನೆ